ದಿಶಾ ತನ್ನ ಈ ಲೆವೆಲ್ಗೆ ಹೇಟ್ ಮಾಡೋಕೆ ಲಾಸ್ಯಾನೇ ಕಾರಣ ಅಂತ ಅವಿನಾಶ್ಗೆ ಫೈನಲಿ ರಿಯಲೈಸ್ ಆದಾಗಿ ಆಮೇಲೆ ಅವನು ಅರ್ಧದಲ್ಲಿ ನಿಂತು ಹೋಗಿದ್ದ ದಿಶಾ ಕಾಲ್ನ ಕಂಟಿನ್ಯೂ ಮಾಡಕ್ಕೆ ಬಾಲ್ಕನಿಗೆ ಹೋದ. ದಿಶಾ ಫೋನ್ ಆ ಕಡೆಯಿಂದ ಅವಿನಾಶ್ ವಾಯ್ಸ್ ಕೇಳಿಸ್ತು. ಅವನ ಟೋನ್ ಈಗ ತುಂಬಾ ಜೆಂಟಲ್ ಆಗಿತ್ತು, ಸಮಾಧಾನ ಮಾಡೋ ಹಾಗಿತ್ತು. ಏನ್ ನೀನು ಇವತ್ತು ಬೆಳಗ್ಗೆ ಕಾಲ್ ಮಾಡಿದ್ಯಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ನಿಮ್ ಚಿಕ್ಕಪ್ಪನ್ ಟ್ರೀಟ್ಮೆಂಟ್ಗೆ ಜಾಸ್ತಿ ದುಡ್ಡು ಬೇಕಾ? ನಿಂಗೆ ಎಷ್ಟ್ ಬೇಕು ಅಂತ ಹೇಳು, ನಾನ್ ಈಗ್ಲೇ ತಲುಪಿಸ್ತೀನಿ ಅಂತ ಅಂದ. ಅವನ ಮಾತನ್ನ ಕೇಳ್ತಾ ಇದ್ರೆ ದಿಶಾಗೆ ಒಂದ್ಸಲ ಮೈಯೆಲ್ಲ ನಡ್ಗೋ ಹಾಗಾಯ್ತು. ಅವನೀಗ ದಿಶಾ ಹತ್ರ ತುಂಬಾ ಸಿನ್ಸಿಯರ್ ಆಗಿರೋ ತರ ಮಾತಾಡ್ತಾ ಇದ್ದ. ತನ್ನ ಜೊತೆ 4 ವರ್ಷ ಹೆಂಡತಿ ಆಗಿದ್ದವಳನ್ನ ಕಲ್ ಮನ್ಸಿರೋನ್ ತರ ಹೊರಗ್ ಹಾಕಿದ್ದ ಮನುಷ್ಯ ಇವ್ನೇನಾ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಆದ್ರೆ ಆ ಹೆಂಡತಿ ಆಗಿದ್ದವಳು ಅವಳೇ ಆಗಿದ್ರಿಂದ ಅವಳು ಅವಿನಾಶ್ ಎಲ್ಲಾ ಕ್ರೌರ್ಯನೂ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ಲು. ನನ್ ಚಿಕ್ಕಪ್ಪ ಆರಾಮಾಗೇ ಇದ್ದಾರೆ, ಹಾಗೆ ನನ್ನ ಹತ್ರ ನನ್ನ ಅವಶ್ಯಕತೆಗೆ ಬೇಕಾಗಿದ್ದಕ್ಕಿಂತನೂ ಜಾಸ್ತಿನೇ ದುಡ್ಡಿದೆ. ಸೊ ನೀನ್ ಈ ವಿಷಯದಲ್ಲಿ ಯಾವ ಕನ್ಸನ್ನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ದಿಶಾ ಹೇಳಿದ್ಲು. ಅವಳ ಮಾತಿಗೆ ಅವಿನಾಶ್ ಡಿಸಪಾಯಿಂಟ್ ಆಗಿದ್ದ. ದಿಶಾ, ನಾನ್ ನಿಜವಾಗ್ಲೂ ನೀನ್ ದುಡ್ಡಿನ ಅವಶ್ಯಕತೆ ಬಿದ್ದಾಗ ನನ್ನ ಹತ್ರ ಕೇಳ್ತೀಯಾ ಅಂತಾನೆ ಅನ್ಕೊಂಡಿದ್ದೆ. ನೀನು ನನ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅವಿನಾಶ್ ಹೇಳ್ದ. ಹೋ, ಅಂದ್ಹಾಗೆ ಈಗ ಮಿಸ್ಟರ್ ಅವಿನಾಶ್ ಅವರು ಅವರ ದುಡ್ಡನ್ನ ಹಾಗೆ ಸುಮ್ನೆ ಯಾರ್ಯಾರಿಗೂ ಖರ್ಚು ಮಾಡೋಷ್ಟು ಬದಲಾಗಿದಾರಾ? ನಿನಗೆ ಒಂಥರ ವಿಚಿತ್ರವಾದ ಹಾಬೀಸ್ ಇದೆ ಅಂತ ಆಯ್ತು ಅಂತ ದಿಶಾ ಹೇಳಿದ್ಲು. ದಿಶಾ, ನೀನ್ ನನ್ನ ಹೀಗೆಲ್ಲ ವ್ಯಂಗ್ಯ ಮಾಡೋ ಅಗತ್ಯ ಖಂಡಿತ ಇಲ್ಲ. ನಿಂಗೆ ಯಾವ ತರ ಫೀಲ್ ಆಗಿದೆ ಅಂತ ನನಗ್ ಗೊತ್ತು. ಆಫ್ಟರ್ ಆಲ್ ನೀನು 4 ವರ್ಷ ನಮ್ಮಮ್ಮನ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸಿದ್ಯಾ. ಅಂಡ್ ಕೊನೆಗೆ ನಿನ್ನ ನಾವು ಮನೆಯಿಂದ ಹೊರಗಡೆ ಹಾಕಿದ್ವಿ ಅಂತ ಅವಿನಾಶ್ ಒಂದು ಕ್ಷಣ ಮಾತನ್ನ ನಿಲ್ಲಿಸ್ದ. ಅವನಿಗೆ ಈ ಮಾತನ್ನ ಹೇಗೆ ಕಂಟಿನ್ಯೂ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವನು ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ನನಗೆ ಆಲ್ರೆಡಿ 30 ವರ್ಷ ಕಳೆದಿದೆ ಅಂಡ್ ನಂಗಿನ್ನೂ ಮಕ್ಕಳಿಲ್ಲ. ಹಾಗಾಗಿ ಅಮ್ಮ ನಮ್ ಫ್ಯಾಮಿಲಿ ಬಗ್ಗೆ ತುಂಬಾ ಆಂಗ್ಷಿಯಸ್ ಆಗಿ ಬಿಹೇವ್ ಮಾಡಿದ್ಲು. ಆ ಟೈಮಲ್ಲಿ ಏನೇನೋ ಆಗೋಯ್ತು. ಅದಕ್ಕೆ ಲಾಸ್ಯ ಪ್ರೆಗ್ನೆಂಟ್ ಆದ. ಅಮ್ಮ ಅವಳ ಡಿಸಿಷನ್ ನಲ್ಲಿ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ಲು. ಹಾಗಂತ ನಾವು ಅವಳನ್ನು ಬ್ಲೇಮ್ ಮಾಡಕ್ ಆಗಲ್ಲ ಅಲ್ವಾ? ಅವಳಿಗೆ ವಯಸ್ಸಾಗಿದೆ. ಹಾಗಾಗಿ ವಯಸ್ಸಾಗ್ತಾ ಜನರು ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ತಾಳ್ಮೆ ಕಳ್ಕೊತಾರೆ. ಯಂಗರ್ ಜನರೇಷನ್ ಆಗಿ ನಾವು ದೊಡ್ಡೋರ್ ಬಗ್ಗೆ ಸ್ವಲ್ಪ ಸಿಂಪತಿ ಇಟ್ಕೋಬೇಕು ಅಲ್ವಾ? ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕಲ್ವಾ ಅಂತ ಹೇಳ. ದಿಶಾ ಅವನ ಮಾತನ್ನ ಕೇಳಿ ಹುಬ್ಬನ್ನ ಗಂಟಿಕಿದ್ಲು. ಆದ್ರೆ ಅದು ಅವನ ಗಮನಕ್ಕೆ ಬರಲ್ಲ ಅಂತಾನೂ ಅವಳಿಗೆ ಗೊತ್ತಿತ್ತು. ಆದ್ರೂ ಅವಳ ಮಾತಲ್ಲಿ ತನ್ನ ಫೀಲಿಂಗ್ಸ್ ಬಚ್ಚಿಟ್ಕೊಳ್ದೆ ಮಾತಾಡ್ತಾ ಇದ್ಲು. ನೀನ್ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ಯಾ ಅಂತ ನನಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಏನೇ ಇದ್ರೂ ನೀನ್ ಇಂಥದನ್ನೆಲ್ಲ ಲಾಸ್ಯನಿಗೆ ಎಕ್ಸ್ಪ್ಲೇನ್ ಮಾಡು. ಅವಳೇ ತಾನೇ ಈಗ ನಿಮ್ ತಾಯಿ ಸೊಸೆ. ಅಂಡ್ ಇನ್ನೊಂದು ವಿಷಯ ನೆನ್ಪಿಟ್ಕೊ, ನನಗ್ ಯಾಕೆ ಮಕ್ಕಳಾಗಿಲ್ಲ ಅಂದ್ರೆ ನೀನ್ ಯಾವತ್ತೂ ಮನೆಗ್ ಬಂದು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ, ನನ್ ಜೊತೆ ಇಂಟಿಮೇಟ್ ಆಗಿ ಇರ್ಲೇ ಇಲ್ಲ. ಹೀಗಿರುವಾಗ ನಾನ್ ಪ್ರೆಗ್ನೆಂಟ್ ಆಗ್ಬೇಕು ಅಂದ್ರೆ ಏನಾದ್ರೂ ಪವಾಡ ಆಗ್ಬೇಕಿತ್ತಷ್ಟೆ. ನಿನ್ ತಾಯಿ ನನ್ನ ಏನಾದ್ರೂ ಹಾಗೆ ಮರಿ ಹಾಕೋ ಪ್ರಾಣಿ ಅಂತ ಅನ್ಕೊಂಡಿದ್ರ ಹೇಗೆ ಅಂತ ದಿಶಾ ಕೇಳಿದ್ಲು. ದಿಶಾ, ನಾನ್ ಹಿಂದೆ ನಿನ್ನ ಇಗ್ನೋರ್ ಮಾಡಿದ್ನಿ, ಅದ್ ನನ್ ತಪ್ಪು. ಈಗ ಅದಕ್ಕೋಸ್ಕರ ನೀನ್ ನನ್ ಮೇಲೆ ಕೋಪ ತೋರಿಸ್ತಾ ಇದ್ಯಾ? ನೀನು ಆ ದಿನಗಳನ್ನ ಒಂದ್ಸಲ ಮರ್ತ್ ಬಿಡು ದಿಶಾ. ಐ ಪ್ರಾಮಿಸ್, ನೀನ್ ಒಂದು ಸಲ ನನ್ನ ಹತ್ರ ವಾಪಸ್ ಬಂದ್ರೆ ನಾನ್ ಯಾವಾಗ್ಲೂ ಮನೇಲೇ ಇರ್ತೀನಿ, ನಾನೇ ನಿನ್ನ ನೋಡ್ಕೋತೀನಿ ಅಂತ ಅವಿನಾಶ್ ಹೇಳ್ದ. ಅವಿನಾಶ್, ದಟ್ಸ್ ಎನಫ್. ನಂಗೆ ಈ ಬಗ್ಗೆ ಮಾತಾಡಕ್ಕೆ ಯಾವ ಇಂಟ್ರೆಸ್ಟೂ ಇಲ್ಲ. ನಾನಿವತ್ತು ನಿಂಗೆ ಯಾಕೆ ಕಾಲ್ ಮಾಡಿದೀನಿ ಅಂದ್ರೆ ನಿನ್ನ ಮೀಟ್ ಮಾಡೋದಕ್ಕೆ ಬಾ ಅಂತ ಹೇಳಕ್ಕಷ್ಟೆ ಅಂತ ದಿಶಾ ಹೇಳಿದ್. ಅವಳು ಆತರ ಹೇಳ್ತಾ ಇದ್ದ ಹಾಗೆ ಅವಿನಾಶ್ ತಕ್ಷಣ ಖುಷಿಯಾಗೋದ. ಅವನ ಮುಖ ಅರಳಿ ಹೊಳಿತಾ ಇತ್ತು. ಓಕೆ ಓಕೆ, ನೋ ಪ್ರಾಬ್ಲಮ್ ಎಟ್ ಆಲ್ ಅಂತ ಅವನಂದ. ಅವನು ಒಂದ್ ರೀತಿ ಥ್ರಿಲ್ ಆಗಿ ಮಾತಾಡ್ತಾ ಇದ್ದ. ನಾವೆಲ್ ಮೀಟ್ ಮಾಡೋಣ? ನಿಂಗೇನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇದ್ಯಾ? ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಯಾರೋ ಕೇಳಿದ್ದೆ. ಎನಿವೆ, ನೀನೀಗ ಎಲ್ಲಿದ್ಯಾ ಹೇಳು, ನಾನೇ ಬಂದ್ ನಿನ್ನ ಪಿಕ್ ಮಾಡ್ತೀನಿ ಅಂತ ಅವನ್ ಹೇಳ್ದ. ಅದಕ್ಕೆ ದಿಶಾ ಸಡನ್ ಆಗಿ, ನಾನೀಗ ಫ್ಯಾಮಿಲಿ ಕೋರ್ಟ್ ಎಂಟ್ರೆನ್ಸ್ ಹತ್ರ ಇದ್ದೀನಿ ಅಂತ ಅಂದ್ಲು. ಅವ್ನ್ ಫೈನಲಿ ಅವಳ ಕಾಂಟ್ಯಾಕ್ಟ್ ಮಾಡೋಕೆ ಸಾಧ್ಯ ಆಗಿರೋ ಟೈಮಲ್ಲಿ ಅವಳು ರೋಸ್ ಗಾರ್ಡನ್ ಹೋಟೆಲ್ ಇಂದ ಫ್ಯಾಮಿಲಿ ಕೋರ್ಟ್ ತನಕ ರೀಚ್ ಆಗಿ ಅವಳ ಟೈಮ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ಲು. ವಾಟ್, ಫ್ಯಾಮಿಲಿ ಕೋರ್ಟಾ? ಏನ್ ಹೇಳ್ತಾ ಇದ್ಯಾ ನೀನು? ಅಲ್ಲಿ ಏನಕ್ಕೆ ಹೋಗಿದ್ಯಾ ನೀನು ಅಂತ ಅವಿನಾಶ್ ಕೇಳ್ದ. ಅದನ್ನ ಕೇಳಿದ್ಮೇಲೆ ಅವನಿಗೆ ಏನ್ ವಿಷಯ ಆಗಿರ್ಬೋದು ಅಂತ ರಿಯಲೈಸ್ ಆಯ್ತು. ಅವನ್ ಕೋಪ ಎಲ್ಲ ಥಟ್ ಅಂತ ಇಳಿತು. ಅವನೊಂದು ಮೊಮೆಂಟ್ ಫ್ರೀಸ್ ಆಗೋದ. ನೀನಲ್ಲಿಗೆ ಡಿವೋರ್ಸ್ ಪೇಪರ್ನ ಫೈಲ್ ಮಾಡಕ್ ಹೋಗಿಲ್ಲ ತಾನೆ ಅಂತ ಕೇಳ್ದ. ಒಂದ್ ವೇಳೆ ನಾನ್ ಡಿವೋರ್ಸ್ ಫೈಲ್ ಮಾಡಲ್ಲ ಅಂದ್ರೆ ಮತ್ಯಾಕ್ ನಾನ್ ನಿನಗೆ ಕಾಲ್ ಮಾಡ್ತಿದ್ದೆ? ಈ ವಿಷಯ ಇಲ್ಲ ಅಂದಿದ್ರೆ ನಾನ್ ಕನ್ಸಲೋ ನಿನಗೆ ಈ ಜನ್ಮದಲ್ಲಿ ಕಾಲ್ ಮಾಡ್ತಾ ಇರ್ಲಿಲ್ಲ ಬಿಡು ಅಂತ ದಿಶಾ ಹೇಳಿದ್ಲು. ಅವಿನಾಶ್ ಇವಾಗ ನಿಜವಾಗ್ಲೂ ತುಂಬಾನೇ ಕೋಪ ಮಾಡ್ಕೊಂಡಿದ್ದ. ದಿಶಾ, ನಾನ್ ಆಲ್ರೆಡಿ ನಿನ್ ಹತ್ರ ಸಾಕಷ್ಟು ಸಲ ಬೇಡ್ಕೊಂಡಿದೀನಿ, ಆದ್ರೂ ನೀನ್ ನನ್ನ ಹತ್ರ ಈ ತರ ಮಾತಾಡ್ತಾ ಇದ್ಯಾ? ನೀನ್ ನನ್ನ ಹತ್ರ ವಾಪಸ್ ಬರ್ಬೇಕು ಅಂದ್ರೆ ನಾನ್ ಇನ್ನು ಏನ್ ಮಾಡ್ಬೇಕು ಹೇಳು ಅಂತ ಅಂದ.
ಐ ಡೋಂಟ್ ನೋ. ಹಾ, ಅಂದಹಾಗೆ ನೀನ್ ನಾಳೆ ಹೋಗಿ ಎವರೆಸ್ಟ್ ಹತ್ ಬರ್ತೀಯಾ ಅಂತ ದಿಶಾ ಕೇಳಿದ್ಲು. ಇಷ್ಟು ಹಾರ್ಷಾಗಿ ಮಾತಾಡ್ಬೇಡ ದಿಶಾ. ನೀನ್ ನನ್ ಬಿಟ್ಟು ಹೋದ್ಮೇಲೆ ನನ್ ಲೈಫ್ ಹೇಗಾಗಿದೆ ಅಂತ ನೀನೇ ಒಂದ್ಸಲ ಬಂದ್ ಚೆಕ್ ಮಾಡು. ನೀನ್ ಯಾರೋ ಫ್ಯಾಷನ್ ಟಿವಿ ಮಾಡೆಲ್ ತರ ಡ್ರೆಸ್ ಮಾಡ್ಕೊಂಡು ಬೇರೆ ಗಂಡಸರಿಗೆ ಪೋಸ್ ಕೊಟ್ಟು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ ದಿಶಾ. ಒಂದ್ ವೇಳೆ ನೀನ್ ನನ್ನ ಹತ್ರ ವಾಪಸ್ ಬಂದ್ರೆ ನಾನ್ ನಿನಗೆ ಪ್ರತಿ ತಿಂಗಳು 1 ಲಕ್ಷ ಪಾಕೆಟ್ ಮನಿ ಕೊಡ್ತೀನಿ. ಅದ್ರ ಜೊತೆಗೆ ನಿಂಗೆ ಮೇಕಪ್ ಮಾಡೋಕು ಅಲೌನ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ನಿಂಗೆ ಬಟ್ಟೆ, ಬ್ಯಾಗ್ಸ್ ಏನ್ ಬೇಕಿದ್ರು ದುಡ್ಡು ಕೊಡ್ತೀನಿ ಅಂತ ಅವಿನಾಶ್ ಹೇಳ್ದ. ಅವನ ಮಾತಿನ ಕೇಳಿ ದಿಶಾ ಮತ್ತೆ ಆಡ್ಕೊಳ್ಳೋ ತರ ನಗ್ತಾ, ಅವಿನಾಶ್ ನಿನಗ್ ಕನ್ನಡ ಒಂಚೂರು ಅರ್ಥ ಆಗಲ್ವಾ? ನಾನೀಗ ಹೇಳಿದ್ ಎಲ್ಲಾನು ನಾನ್ ಮತ್ತೆ ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾ ಹೇಳು ಅಂತ ಕೇಳಿದ್ಲು. ಅವಿನಾಶ್ ಅಂತೂ ಅವಳ ಮಾತನ್ನ ಕೇಳಿ ತುಂಬಾನೇ ಕೋಪ ಮಾಡ್ಕೊಂಡಿದ್ದ. ಅವನು ಫ್ರಸ್ಟ್ರೇಷನ್ ಅಲ್ಲಿ ಅವನ್ ಪಕ್ಕದಲ್ಲಿದ್ದ ಗೋಡೆಗೆ ಪಂಚ್ ಮಾಡ್ದ. ಆ ಇಂಪ್ಯಾಕ್ಟ್ ಗೋಡೆಗೇನು ತೊಂದರೆ ಮಾಡಕ್ಕೆ ಸಾಧ್ಯ ಇರಲಿಲ್ಲ. ಜಸ್ಟ್ ಒಂದು ಧಡ್ ಅಂತ ಸೌಂಡ್ ಬಂತು ಅಷ್ಟೆ. ಆದ್ರೆ ಅವನ ಕೈ ಮುಷ್ಟಿಯಿಂದ ರಕ್ತ ಸೋರೋಕೆ ಶುರುವಾಯ್ತು. ಆಲ್ ರೈಟ್ ದಿಶಾ, ನಿಂಗೆ ನಾನು ಹೇಳಿದ್ ಸಾಕಾಗಿಲ್ಲ ಅಂದ್ರೆ ಮತ್ತೂ 2 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ನಿಂಗೆ, ಓಕೆನಾ? ನಿಂಗೆ ಅದು ಸಾಕಾಗಲ್ಲ ಅಂದ್ರೆ ಹೇಳು, ನಾನ್ ನಿಂಗೆ 5 ಲಕ್ಷ ಕೊಡ್ತೀನಿ. ನಾನ್ ನಿಂಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಯೂಶಲಿ ಹುಡುಗಿರ್ ಜೊತೆಗೆ ಹೀಗೆ ತಾನೇ ವರ್ಕ್ ಆಗೋದು. ಎಲ್ಲಿ ತನಕ ಸರಿಯಾಗಿ ದುಡ್ಡು ಸಿಗುತ್ತೋ ಅಲ್ಲಿ ತನಕ ಎಲ್ಲ ಸರಿ ಇರುತ್ತೆ ತಾನೆ. ನಿಂಗೇನಾದ್ರೂ ಬೇಕಿದ್ರೆ ನೀನ್ ನನ್ನ ಹತ್ರ ಡೈರೆಕ್ಟ್ ಆಗಿ ನಿನ್ ಪ್ರೈಸ್ ಎಷ್ಟು ಅಂತ ಹೇಳು. ನಿಂಗೆ ಬೇರೆ ಜನರು ಕೊಡೋ ದುಡ್ಡಿನ ಡಬಲ್ ಪೇಮೆಂಟ್ ನಾನ್ ಕೊಡ್ತೀನಿ ಅಂತ ಅವಿನಾಶ್ ಹೇಳ್ದ. ಓಹೋ, ಮಿಸ್ಟರ್ ಅವಿನಾಶ್ ಅವರು ನಂಗೆ ಸ್ಪಾನ್ಸರ್ ಮಾಡಕ್ ಹೊರಟಿರೋ ತರ ಯಾಕೆ ಅನ್ನಿಸ್ತಾ ಇದೆ ಅಂತ ದಿಶಾ ಹೇಳಿದ್ಲು. ನೀನ್ ಏನ್ ಬೇಕಾದ್ರೂ ಅನ್ಕೋ ದಿಶಾ, ಐ ಡೋಂಟ್ ಕೇರ್. ನೀನು ನನ್ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ನಾನು ನನ್ ಲೀಗಲ್ ರೈಟ್ಸ್ ಅಲ್ಲಿ ಇಷ್ಟನ್ನ ಖಂಡಿತ ಮಾಡ್ಬೋದು. ನಾವಿಬ್ರು ಇನ್ನು ಗಂಡ ಹೆಂಡತಿ ಆಗೇ ಇದೀವಿ ದಿಶಾ ಅಂತ ಅವಿನಾಶ್ ಹೇಳ್ದ. ದಿಶಾ ಫ್ಯಾಮಿಲಿ ಕೋರ್ಟ್ ಗೋಡೆ ಮೇಲೆ ಹಾಕಿದ್ದ ವಾಲ್ ಕ್ಲಾಕ್ ಕಡೆ ನೋಡಿ, ಅವಿನಾಶ್ ಟೈಮ್ ಆಲ್ರೆಡಿ 9:30 ಆಗಿದೆ ಅಂತ ಅಂದ್ಲು. ಸೊ ವಾಟ್ ಅಂತ ಅವಿನಾಶ್ ಕೇಳ್ದ. ದಿಶಾ ಸೀರಿಯಸ್ ಆಗಿ, ಫ್ಯಾಮಿಲಿ ಕೋರ್ಟ್ ಡೋರ್ ಓಪನ್ ಆಗಿದೆ. ಜಾಸ್ತಿ ಜನ ಲೈನ್ ಅಲ್ಲಿ ವೇಟ್ ಮಾಡ್ತಾ ಇಲ್ಲ. ಇವಾಗ ನೀನು ಸುಮ್ನೆ ಏನೇನೋ ಮಾತಾಡೋದನ್ನ ನಿಲ್ಸಿ ಇಲ್ಲಿಗೆ ಎಷ್ಟು ಬೇಗ ಬರಕ್ಕಾಗತ್ತೆ ಅಷ್ಟನ್ನ ನೋಡು. ನಾನೇ ಕಾಲ್ ಡಿಸ್ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಫೋನಲ್ಲಿರೋ ರೆಡ್ ಬಟನ್ನ ಪ್ರೆಸ್ ಮಾಡಿದ್ಲು. ಹಾಗಾಗಿ ಅವಿನಾಶ್ಗೆ ಮಾತಾಡೋದಕ್ಕೂ ಚಾನ್ಸ್ ಇರಲಿಲ್ಲ. ದಿಶಾ ಅವಳ ಪರ್ಸ್ ಮೇಲೆ ಬೆಲ್ಲನ್ನ ತಟ್ಟಿದ್ಲು. ಅದರಲ್ಲಿ ಅವಳ ಸರ್ಟಿಫಿಕೇಟ್, ID ಕಾರ್ಡ್ಸ್, ಅಕೌಂಟ್ ಬುಕ್, ಅವರ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಾನು ಇತ್ತು. ಅವಳೀಗ ಅವರ ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿದ್ದ ಫೋಟೋನ ಚೆಕ್ ಮಾಡಿದ್ಲು. ಅವಳು ಆ ಫೋಟೋದಲ್ಲಿ ಒಂಥರ ಭಯದಲ್ಲಿ ಸ್ಮೈಲ್ ಮಾಡ್ತಿದ್ಲು. ಅವಾಗ ಅವಳು ತಾನು ಅವಿನಾಶ್ಗೆ ಎಲ್ಲಿ ಕೋಪ ಬರಿಸ್ತೀನೋ, ಎಲ್ಲಿ ಇರಿಟೇಟ್ ಮಾಡ್ತೀನೋ ಅಂತ ಹೆದರ್ಕೊಂಡು ಯೋಚನೆ ಮಾಡ್ತಿದ್ಲು. ಆದ್ರೆ ಆ ಫೋಟೋದಲ್ಲಿದ್ದ ಅವಿನಾಶ್ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ ಕೂಡ ಇರಲಿಲ್ಲ. ಅವಿನಾಶಿಗೆ ಎಷ್ಟು ಬೋರ್ ಆಗಿದೆ, ಅವಳ ಬಗ್ಗೆ ಅವನು ಒಂದು ಚೂರು ಕೇರ್ ಮಾಡ್ತಿರ್ಲಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಅವ್ರದ್ದು ಒಂದ್ ರೀತಿ ವಿಚಿತ್ರವಾಗಿರೋ ಅಫೇರ್ ಆಗಿತ್ತು. ಒಂದ್ ರೀತಿ ದುಃಖದ ರಿಲೇಶನ್ಶಿಪ್ ಕೂಡ ಆಗಿತ್ತು. ಫಾರ್ಚುನೇಟ್ಲಿ ಅವರ ಮದುವೆ ಇವತ್ ಹೇಗಿದ್ರು ಎಂಡ್ ಆಗೇ ಆಗ್ತಿತ್ತು. ಇನ್ನು ಒಂದಷ್ಟು ಗಂಟೆ ಕಳೆದಿದ್ರೆ ದಿಶಾ ಮತ್ತೆ ಫ್ರೀ ಆಗ್ತಿದ್ಲು. ಆ ಯೋಚನೆ ಬರ್ತಿದ್ದ ಹಾಗೆ ದಿಶಾ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ಆ ಫೋಟೋನ ಕಿತ್ತು ತೆಗೆದ್ಲು. ಆಮೇಲೆ ಅದನ್ನ ಸರಿಯಾಗಿ ಮಧ್ಯದಿಂದ ಸೀಳ್ ಹಾಕಿದ್ಲು. ಅದು ಅವಳನ್ನ ಮತ್ತೆ ಅವಿನಾಶ್ನ ಕ್ಲಿಯರ್ ಆಗಿ ಸಪರೇಟ್ ಮಾಡಿತ್ತು. ಆಮೇಲೆ ದಿಶಾ ಆ ಫೋಟೋನ ಇನ್ನು ಪೀಸ್ ಮಾಡಿ ಅದನ್ನ ಅಲ್ಲೇ ಪಕ್ಕದಲ್ಲಿದ್ದ ಡಸ್ಟ್ಬಿನ್ ಒಳಗೆ ಹಾಕಿದ್ಲು. ಈಗ ಅವಳಿಗೊಂಥರ ರಿಲೀಫ್ ಆಗಿತ್ತು. ಆದ್ರೆ ಇದನ್ನೆಲ್ಲ ಒಬ್ಬ ವ್ಯಕ್ತಿ ನೋಟಿಸ್ ಮಾಡ್ತಾ ಇದ್ರು. ಅವರು ಅವಳ ಹತ್ರ ಹೋಗ್ಲಾ ಬೇಡವಾ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಫೈನಲಿ ಅವಳ ಕಡೆ ನಡೆದ್ರು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.